ಹಾಯ್ ಹಲೋ ನಮಸ್ತೆ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಜಿ ಎನ್ ನ್ಯೂಸ್ಗೆ ಸ್ವಾಗತ. ಇವತ್ತೊಂದು ಟಾಪಿಕ್ ಇದೆ. ಏನು ಅಂದರೆ ತಮ್ಮೆಲ್ಲರಿಗೂ ತಿಳಿದಿದೆ, ಸರ್ಕಾರಿ ನೌಕರರಿಗೆ KASS ಕರ್ನಾಟಕ ಆರೋಗ್ಯ ಸಂಜೀವಿನಿ ಅಂತ ಏನು ಸ್ಕೀಮ್ ತಂದಿದ್ದಾರೆ, ಇದೇ ನಿಟ್ಟಿನಲ್ಲಿ ಯಾರು ಪೆನ್ಷನರ್ಸ್ ಇದ್ದಾರೆ ಅವರಿಗೆ ಸಂಧ್ಯಾ ಕಿರಣ ಯೋಜನೆಯನ್ನು ತರಬೇಕು ಅಂತ ನಮ್ಮ ಸರ್ಕಾರ ಹೊರಟಿದೆ. ಏನಿದು ತಿಳ್ಕೊಳ್ಳೋಣ ಬನ್ನಿ. ರಾಜ್ಯ ಸರ್ಕಾರಿ ಪಿಂಚಣಿದಾರರಿಗೆ ಮತ್ತು ಅವರ ಕುಟುಂಬದವರಿಗೆ ಗುಣಮಟ್ಟದ ಆರೋಗ್ಯ ಸೇವೆ ನೀಡುವ ಉದ್ದೇಶದೊಂದಿಗೆ ಸಂಧ್ಯಾ ಕಿರಣ ನಗದು ರಹಿತ ಆರೋಗ್ಯ ಯೋಜನೆ ಜಾರಿಗೊಳಿಸಲು ಸಚಿವ ಸಂಪುಟ ಅನುಮೋದನೆ ನೀಡಿದೆ. ರಾಜ್ಯ ಸರ್ಕಾರಿ ಪಿಂಚಣಿದಾರರು, ಕುಟುಂಬ ಪಿಂಚಣಿದಾರರು ಹಾಗೂ ಅರ್ಹ ಅವಲಂಬಿತ ದಿವ್ಯಾಂಗ ಮಕ್ಕಳಿಗೆ ಸಂಧ್ಯಾ ಕಿರಣ ವಂತಿಗೆ ಆಧಾರಿತ ನಗದು ರಹಿತ ಆರೋಗ್ಯ ಯೋಜನೆಯಾಗಿದ್ದು, 70 ವರ್ಷದೊಳಗಿನ 3.11 ಲಕ್ಷ ಸರ್ಕಾರಿ ಪಿಂಚಣಿದಾರರು ಹಾಗೂ ಅವರ ಅವಲಂಬಿತರು ಸೇರಿದಂತೆ ಒಟ್ಟು 4.93 ಲಕ್ಷ ಫಲಾನುಭವಿಗಳಿಗೆ ಯೋಜನೆ ವ್ಯಾಪ್ತಿ ಒಳಪಡುತ್ತದೆ. ಯಾರ್ಯಾರಿಗೆ ಇದು? ರಾಜ್ಯ ಸರ್ಕಾರಿ ಪಿಂಚಣಿದಾರರು, ಕುಟುಂಬ ಪಿಂಚಣಿದಾರರು, ಫ್ಯಾಮಿಲಿ ಪೆನ್ಷನರ್ಸ್ ಹಾಗೂ ಅವಲಂಬಿತ ದಿವ್ಯಾಂಗ ಮಕ್ಕಳಿಗೆ. ಒಂದು ಯಾರಾದರೂ ಪೆನ್ಷನರ್ಸ್ ಇರ್ತಾರಲ್ಲ, ಅವ್ರಿಗೆ ಯಾರಾದರೂ ಡಿಪೆಂಡೆಂಟ್ ಇದ್ದರೆ ಚೈಲ್ಡು, ಅವ್ರಿಗೂ ಕೂಡ ಬರುತ್ತಿದೆ. ಸಂಧ್ಯಾ ಕಿರಣ ಯೋಜನೆ ಅಡಿ ಅರ್ಹ ಕುಟುಂಬ ವರ್ಷಕ್ಕೆ ಗರಿಷ್ಠ 5 ಲಕ್ಷ ರುವರೆಗೆ ನಗದು ರಹಿತ ವೈದ್ಯಕೀಯ ಚಿಕಿತ್ಸಾ ಸೌಲಭ್ಯ ದೊರೆಯುತ್ತದೆ. ದ್ವಿತೀಯ ಹಂತದ ಚಿಕಿತ್ಸೆ, ತೃತೀಯ ಹಂತದ ಚಿಕಿತ್ಸೆ ಹಾಗೂ ತುರ್ತು ವೈದ್ಯಕೀಯ ಚಿಕಿತ್ಸೆಗಳು ಯೋಜನೆ ವ್ಯಾಪ್ತಿಗೆ ಬರಲಿವೆ. ಅಲ್ಲದೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಡಿ ನಿಗದಿಪಡಿಸಿದ ಚಿಕಿತ್ಸಾ ಪ್ಯಾಕೇಜ್ ದರಗಳಲ್ಲಿಯೇ ನೋಂದಾಯಿತ ಅಥವಾ ಅನುಮೋದಿತ ಆಸ್ಪತ್ರೆಗಳಲ್ಲಿ ಫಲಾನುಭವಿಗಳು ಚಿಕಿತ್ಸೆ ಪಡೆಯಬಹುದಾಗಿದೆ. ವಂತಿಕೆ ಆಧಾರಿತ ಯೋಜನೆ. ಯೋಜನೆಯು ವಂತಿಕೆ ಆಧಾರಿತವಾದ ಕಾರಣ ಫಲಾನುಭವಿಗಳಿಗೆ ತಮ್ಮ ಪಿಂಚಣಿಯ ನಿರ್ದಿಷ್ಟ ಪ್ರಮಾಣದ ಕೊಡುಗೆಯನ್ನು ಪಾವತಿ ಮಾಡಬೇಕಾಗುತ್ತದೆ. ಅದರಂತೆಯೇ ಸೇವಾ ಪಿಂಚಣಿದಾರರು ಮತ್ತು ತಮ್ಮ ಮೂಲ ಪಿಂಚಣಿಯ ಶೇಕಡ 1.25ರಷ್ಟು ಮೊತ್ತವನ್ನು ಕೊಡುಗೆಯಾಗಿ ನೀಡಬೇಕು. ಕುಟುಂಬ ಪಿಂಚಣಿದಾರರು ತಮ್ಮ ಮೂಲ ಕುಟುಂಬ ಪಿಂಚಣಿಯ 0.75ರಷ್ಟು ಪಾವತಿಸಬೇಕಾಗುತ್ತದೆ. ಅಂದರೆ ಅಂಡರ್ಸ್ಟ್ಯಾಂಡಬಲ್. ಏನಕ್ಕೆ ಅಂದರೆ, ಏನೇ ಆದ್ರೂ ಕೂಡ ಕಾಂಟ್ರಿಬ್ಯೂಟರಿ ಅಂತ ಏನು ಕರಿತೀವಿ ನಾವು, ಅದಕ್ಕೆ ವಂತಿಗೆ ಆಧಾರಿತ ನಿಟ್ಟಿನಲ್ಲೇ ಈಗ ಯಾವುದೇ ಸ್ಕೀಮ್ಗಳಾದ್ರೂ ನಡೆಯುತ್ತೆ. ಈ ನಿಟ್ಟಿನಲ್ಲಿ ಅದರ ಪೆನ್ಷನರ್ಸ್ ಇದ್ದರೆ ಅವ್ರು ಏನು ಪೆನ್ಷನ್ ತಗೋತಾರೆ ಅದರಲ್ಲಿ 1.25%, ಫ್ಯಾಮಿಲಿ ಪೆನ್ಷನ್ ಆದರೆ 0.75% ಅಷ್ಟು ಪೇ ಮಾಡಬೇಕಾಗುತ್ತೆ. ಈ ಮೂಲಕ ಫಲಾನುಭವಿಗಳ ಕೊಡುಗೆಯೊಂದಿಗೆ ರಾಜ್ಯ ಸರ್ಕಾರ ಪಾಲುದಾರಿಕೆಯಲ್ಲೂ ಯೋಜನೆಯನ್ನು ನಿರ್ವಹಿಸುತ್ತದೆ. ಅದರಂತೆ ಫಲಾನುಭವಿಗಳ ಚಿಕಿತ್ಸಾ ವೆಚ್ಚದ ಶೇಕಡ 70ರಷ್ಟನ್ನು ಫಲಾನುಭವಿಗಳ ವಂತಿಗೆ ಹಾಗೂ ಶೇಕಡ 30ರಷ್ಟನ್ನು ರಾಜ್ಯ ಸರ್ಕಾರ ಪಾಲಿನಿಂದ ಭರಿಸಲಾಗುತ್ತದೆ. ಇದಿಷ್ಟು ಇವತ್ತಿನ ವಿಷಯ. ಇದ್ದಷ್ಟು ಮತ್ತೆ ಭೇಟಿಯಾಗೋಣ. ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ.